ನೋಡ್ರಿ ಅಜ್ಜಿಗಳು ಹೆಂಗೆ ಸ್ವ್ಯಾಗಲ್ ಅಜ್ಜಿ ಸೇರ್ತೈತೆ ಸಖತ್ತು. ಅಂದ್ರೆ ಈ ಡ್ರಿಂಕ್ಸ್ಗಳಲ್ಲಿ ಮೆಥನಾಲು ಇವ್ರು ಸ್ವಲ್ಪ ಜಾಸ್ತಿ ಬೆರೆಸ್ತಾರಂತೆ. ಮೆಥನಾಲು. ಸೊ 2 ತಿಂಗಳಿಂದ 6 ಜನ ಫಾರಿನ್ ಟೂರಿಸ್ಟ್ಗಳು ಸತ್ತೋಗಿದ್ದಾರೆ. ಸುಸ್ವಾಗತ. ಯಾಕೆ ಹಿಂಗೆ ಅರ್ಕೋತಿದ್ಯಾ ಅನ್ಕೋತೀರಾ? ಯಾಕಂದ್ರೆ ನನ್ನ ಮಾತು ನಿಮಗೆ ಕೇಳಿಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ವೆಲ್ಕಮ್ ಟು ಟ್ಯಾಡ್ ಗುವಾಂಗ್ ಜಲಪಾತ. ಲಾಸ್ಟ್ ವಿಡಿಯೋದಲ್ಲಿ ಹೆದರ್ಕೊಂಡು ಹೇಗೋ ಒಂದು ಜಿಪ್ ಲೈನ್ ಮಾಡಿ ಒಂದು ಆಕ್ಟಿವಿಟಿ ಮುಗಿಸಿದ್ದಾಯ್ತು. ಇನ್ ಕೇಸ್ ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇವಾಗ ನಾನು ನೆಕ್ಸ್ಟ್ ಜಾಗಕ್ಕೆ ಹೊರಡ್ತಾ ಇದ್ದೀನಿ, ಬನ್ನಿ. ನಮ್ಮ ಗಾಡಿ ಫಸ್ಟ್ ಬಂದಿದ್ದು ನಂದೇ ಗಾಡಿ. ಈಗ ಏಸೊಂದು ಗಾಡಿಗಳವೆ ನೋಡಿ. ಕಮ್ ಲೆಟ್ಸ್ ಗೋ ಟು ನೆಕ್ಸ್ಟ್ ವಾಟರ್ ಫಾಲ್. ಇದು ಈ ಸೇಫ್ಟಿ ಲಾಕು ತುಂಬ ಇಂಪಾರ್ಟೆಂಟು. ಇದನ್ನು ತೆಗ್ದು ಹಿಂಗೆ ಮಾಡಿ ಡಿಕ್ಕಿಲಿ ಹಾಕಬೇಕು. ಯಪ್ಪ, ಇವಾಗ ಇದ್ರೊಳಗೆ ಈ ಕೀ ಇಟ್ಟು ಹೆಲ್ಮೆಟ್ಟು ಸ್ಕಾರ್ಫು ತೊಗೋಬೇಕು. ಪ್ಯೂರ್ ಲಾಕ್ ನೋಡ್ರಿ ಹೆಂಗೈತೆ. ಯಪ್ಪ ನಾ ಕೆಟ್ಟೆ. ನಮ್ಮ ಕಡೆ ಸೈಕಲ್ಗೆ ಹಿಂಗೆ ಲಾಕ್ ಹಾಕ್ತಾರೆ. ಇನ್ನು ಗಾಡಿನೇ ಎತ್ಕೊಂಡು ಹೋಗ್ತಾರಾ ಅಂತ. ಬನ್ರಿ, ಕಂಡೋರ್ ತೋಟಕ್ಕೆ ಹೋಗಿ ಕಾಫಿ ಬೀಜ ನೋಡೋಣ. ಯಾರ್ದೋ ಒಂದು ತೋಟಕ್ಕೆ ಬಂದ್ಬಿಟ್ಟಿದ್ದೀನಿ, ಕಾಫಿ ಫಾರ್ಮ್ಗೆ. ಇಲ್ಲೆಲ್ಲ ಕಾಫಿ ಗಿಡಗಳು ನೋಡಿ ಇಷ್ಟಿಷ್ಟೇ ದೊಡ್ಡದಾಗಿ ಇನ್ನೂ ಯಾವುದೂ ಕಾಣಿಸ್ತಿಲ್ಲ. ಆ್ಯಂಡ್ ಕಾಫಿ ಬೀಜಗಳು ಅಪ್ಪ ನಾಯಿಗೆ ಎಲ್ಲ ತನೋ ನೋಡಿ. ಕಾಫಿ ಬೀಜ ಎಲ್ಲ ಒಂಥರ ಇವ್ಯಾವೋ, ಬಟ್ ಹಣ್ಣಾದವನು ನೋಡಿದೆ. ಇಲ್ಲಿದ್ದಾವೆ ನೋಡಿ ಹಣ್ಣಾಗಿರೋ ಬೀಜ ಇಲ್ಲಿ. ಸೊ ಲಾವೋಸ್ ದೇಶದಲ್ಲಿ ಸಿಕ್ಕಾಪಟ್ಟೆ ಕಾಫಿಗಳು ಬೆಳೀತಾರೆ. ಇಲ್ಲಿ ಕಾಫಿ ಫೇಮಸ್ಸು. ಇಷ್ಟೇ ಕಾಣಿಸ್ತಾ ಉಂಟಾ ಕಾಫಿ ಬೀಜ. ಇನ್ನು ಲಾವೋಸ್ ಇಷ್ಟು ಚಿಕ್ಕಿಡ್ದಲ್ಲ ಅಷ್ಟೊಂದು ಬೀಜನಾ. ನೈಸ್. ಕಂಡೋರ್ ತೋಟಕ್ಕೆ ನುಗ್ಗಿ ಕಾಫಿ ಬೀಜ ನೋಡೋದೇ ಒಂದು ರೀತಿಯ ಮಜಾ. ಇಲ್ಲಿದೆ ನೋಡಿ, ಹಣ್ಣಿಗೆ ಬಂದಿದೆ. ಸೊ ಸ್ವೀಟ್. ಬೈಕಿಗೆ 20,000, ಎಂಟ್ರಿ 30,000, 50,000. ಹೋಟೆಲ್ ನೋ. ಬನ್ರಿ ಟ್ಯಾಡ್ ನುವಾಂಗ್ ವಾಟರ್ ಫಾಲ್ಸ್ಗೆ ಸ್ವಾಗತ ಸುಸ್ವಾಗತ. ಅವ್ರ ಫೋಟೋ ಅವರೇ ಸಖತ್ತಾಗಿ ತಕ್ಕೊಂತವ್ರೆ ನೋಡ್ರಿ. ಜೋಕಾಲಿಗಳ ಎಷ್ಟು ಚೆನ್ನಾಗಿ ನೇತಾಕವ್ರೆ. ಇನ್ನೊಂದೇನಂದರೆ ಇಷ್ಟೊತ್ತು ಹೋಗಿದ್ನಲ್ಲ, ಆ ವಾಟರ್ ಫಾಲ್ಸ್ಗೂ ಈ ವಾಟರ್ ಫಾಲ್ಸ್ಗೂ ಸಂಬಂಧ ಇದೆ. ಈ ವಾಟರ್ ಫಾಲ್ಸ್ ಒಂಥರ ವಾಟರ್ ಫಾಲ್ಸ್ಗೆ ಅಮ್ಮ ಇದ್ದಂಗೆ. ಯಾಕಂದರೆ ಫಸ್ಟು ವಾಟರ್ ಫಾಲ್ಸ್ ಇಲ್ಲಿಂದ ಬಿದ್ದು ಪುನಃ ಇಲ್ಲಿಂದ ಹರ್ಕೊಂಡೋಗಿ ಅಲ್ಲಿ ಬೀಳುತ್ತೆ. ಸೊ ಅದು ಮಗಳು, ಇದು ಅಮ್ಮ. ಇದು ನಾವು ತಲೆಯಲ್ಲಿ ಇಟ್ಕೊಳ್ಳೋಣ. ಇವ್ರ ಹೆಸರು ಸ್ವಲ್ಪ ಪ್ರೊನೌನ್ಸ್ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಹಳೆ ಕಾಲದವರಲ್ಲ. ಅದು ಟ್ಯಾಡ್ಫನೆ, ಇದು ಟ್ಯಾಡ್ ಗುವಾಂಗ್. ಫಾಲ್ಸ್ಗೆ ನಾವು ಬೇಗ ಹೋದೆ, ಆದರೆ ಈ ಫಾಲ್ಸ್ಗೆ ನಾನು ಲೇಟಾಗೆ ಬಂದಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಆ ಫಾಲ್ಸ್ಗೆ ಹೋಗಿ ಆಮೇಲೆ ಈ ಫಾಲ್ಸಿಗೆ ಬರೋದು.
ಯಾಕಂದರೆ ಇಲ್ಲೇನಂತ ಜಿಪ್ಲೈನ್ ಆ್ಯಕ್ಟಿವಿಟಿ ಎಲ್ಲ ಏನು ನೋಡಿ. ಇಲ್ಲೇ ವೆಲ್ಕಮ್ ಟು ಟ್ಯಾಡ್ಬುವಾಂಗ್ ವಾಟರ್ ಫಾಲ್ಸ್. ಇವಾಗ ಮಹಾಲಕ್ಷ್ಮಿ ಐಕ್ ಮಾಡಬೇಕು. ಈ ಮೇಲ್ಗಡೆ ಏನು ಬುಟ್ಟಿ ಕಾನ್ಸೆಪ್ಟ್ ಎಲ್ಲ ನೋಡ್ತಿದ್ದೀವಿ. ಸೊ ಇದೆಲ್ಲ ಬ್ಯಾಂಬೂ ಅಲ್ಲಿ ಮಾಡೋದು ಟ್ರೆಡಿಷ್ನಲ್. ನಮ್ಮ ಕಡೆ ಮರ ಬರ್ತಾವಲ್ಲ, ಅಕ್ಕಿ ಕೆರೋ ಮರ, ಬುಟ್ಟಿ, ಮಂಕ್ರಿ ಅವೆಲ್ಲ ಮಾಡೋದು. ನೀರಿನ ಫ್ಲೋ ತುಂಬ ಅಂದರೆ ತುಂಬ ಕಡಿಮೆ ಇದೆ. ಸಖತ್ತು ಟ್ರಾನ್ಸ್ಪರೆಂಟಾಗಿ ತುಂಬ ಅಂದರೆ ತುಂಬ ಸಮಾಧಾನವಾಗಿ ಅದು ಹಂಗೆ ತಾಯಿ ಹರ್ಕೊಂಡು ಬರ್ತಾ ಇದ್ದಾಳೆ. ಸೂಪರಾಗಿದೆ ರೀ ನೀರಂತೂ. ಇಲ್ಲೋಗಿ ಇಳಿಬೇಕು ಅನಿಸುತ್ತೆ. ಆದರೆ ಹೆಂಗೆ ಗೊತ್ತಾ, ಚಳಿ 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 ಥಂಡಿ. ಯಾಕಂದರೆ ಹಿಲ್ ಸ್ಟೇಷನ್ ಅಲ್ವಾ, ಭಯಂಕರ ಕೋಲ್ಡ್ ಇರುತ್ತೆ ನೀರು ಕೂಡ. ನಂಗಾಗಲೇ ವೆದರ್ ಚೇಂಜ್ಗೂ ಏನೋ ನೆಗಡೆ ಆಗೋಗ್ಬಿಟ್ಟಿದೆ. ಆ್ಯಂಡ್ ಮುಂದೆ ವಾಟರ್ ಫಾಲ್ಸ್ ಇದೆ, ಬನ್ನಿ. ಇದನ್ನು ಈ ವಾಟರ್ ಫಾಲ್ಸ್ನ ಯಾಕ್ರಿ ನಯಾಗರ ಫಾಲ್ಸ್ ಆಫ್ ಲಾವೋಸ್ ಮಾಡಲ್ಲ. ಫಾಲ್ಸ್ ಮೇಲ್ಗಡೆಯಿಂದ ವ್ಯೂ ಇದು. ಸೀರಿಯಸ್ಲಿ ನಾನು ತೈವಾನಲ್ಲಿ ಹೋಗಿದ್ನಲ್ಲ, ಶಿಫಿನ್ ವಾಟರ್ ಫಾಲ್ಸು, ಅದು ಕೂಡ ನಯಾಗರ ಫಾಲ್ಸ್ ಆಫ್ ತೈವಾನ್ ಅಂತಿತ್ತು. ಅಂದರೆ ಆ ಟಾಪ್ ವ್ಯೂ ಇಂದ ವಾಟರ್ ಫಾಲ್ಸ್ ನೋಡ್ತೀವಲ್ಲ ಅಂತ. ಇದನ್ನು ನಯಾಗರ ಫಾಲ್ಸ್ ಆಫ್ ಲಾವೋಸ್ ಅನ್ಕೊಬೋದು. ಅಂದರೆ ನಯಾಗರ ಫಾಲ್ಸ್ನ ಡಮ್ಮಿ ಮಾಡ್ತಿದ್ದೀನಿ ಹಂಗೆ ಹಿಂಗೆ ಅಂತಲ್ಲ. ನೋಡ್ರಿ ಅಲ್ಲಿಂದ ಅಷ್ಟು ಪ್ರಶಾಂತವಾಗಿ ಹರ್ಕೊಂಬಂದು ನದಿ. ಇಲ್ಲೇ ನಾನು ನಿಂತ್ಕೊಂಡು ಕಾಲು ಜಾರು ಬಿದ್ದರೆ ಮುಗೀತು ನಮ್ಮ ಕತೆ. ಕೆಳಗಡೆ ಅಲ್ಲಿ ಪಾತಾಳ ಲೋಕನೇ ಇದೆ. ಎಲ್ಲರೂ ಅಲ್ಲೋಗಿ ಫೋಟೋ ತೊಗೊತಿದ್ದಾರೆ. ಫಸ್ಟ್ ನಾವು ಹಿಂಗೋಗಿ ಬರೋಣ ಬನ್ನಿ. ಜಲಪಾತ ಎಡಗಡೆ ಪ್ರಶಾಂತವಾಗಿ ನದಿ ಹರಿಯೋ ಥರ ಹರಿತಾ ಇದೆ. ಆದರೆ ಬಲೆಗಡೆ ಜಳ 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 ಅಂತ ಪಾತಾಳಕ್ಕೆ ಧುಮುಕ್ತಾ ಇದೆ. ಈ ವಾಟರ್ ಫಾಲ್ಸ್ನ ನಾನು ಅಮ್ಮನ್ ಮಾಡಿದ್ದೀನಿ. ಹಿಂದೆಗಡೆ 2 ಮಕ್ಕಳು ಕೂಡ ಉಟ್ಕೊತಾರೆ. ಟ್ಯಾಡ್ಫನಿ ಮಕ್ಕಳು ಅಂತ ಹೇಳ್ಬಿಟ್ಟು. ಸಕ್ಕ ಟ್ರಾನ್ಸ್ಪರೆಂಟ್ ಆಗಿದೆ ನೀರು. ಸೋ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, just looking like a wow. ಅಜ್ಜಿಗಳು ನೋಡ್ರಿ ಟ್ರೆಡಿಷ್ನಲ್ ಬಟ್ಟೆ ಹಾಕೊಂಡು ಮೀನ್ ಗೀನ್ ಹಿಡಿಯೋಕ್ಕೋ ಏನೋ ಬಂದವ್ರೆ. ಈ ಅಜ್ಜಿ ನೋಡ್ರಿ ಏನು ಸ್ವ್ಯಾಗಲ್ಲಿ ಹೊಗೆ ಬಿಡ್ತೈತೆ. ಅಜ್ಜೀಸ್ ಫೋಟೋ ವಿತ್ ಯು. ಓಕೆ ನೋಡ್ರಿ ಅಜ್ಜಿಗಳು ಹೆಂಗೆ ಸ್ವ್ಯಾಗಲ್ ಅಜ್ಜಿ ಸೇರ್ತೈತೆ. ಸಖತ್ತು. ಇದೀಗ ನಾನು ಫಾಲ್ಸ್ನ ತುದಿಲ್ ಬಂದು ನಿಂತಿದ್ದೀನಿ. ಅಲ್ಲಿಗೆ ಹೋಗೋಕ್ಕೆ ನನಗೇನು ಭಯ ಇಲ್ಲ, ಹೋಗ್ಬೋದು. ಬಟ್ ಅಲ್ಲೆಲ್ಲ ಸ್ಲಿಪ್ಪರಿ ಅಂತಿದ್ದಾರೆ. ಸೊ ಸದ್ಯಕ್ಕೆ ನಿಂತಿದ್ದೀನಿ. ಇಲ್ಲಿಂದ ಹೋಗಿ ಬೀಳ್ತಿದೆ, ಆಮೇಲೆ ಅಲ್ಲಿಂದ ಹೋಗಿ ಬೀಳ್ತಿದೆ. ಇದೊಂಥರ ಮೈ ಜುಮ್ ಅನಿಸ್ತಾ ಇದೆ ನನಗೆ. ಯಾಕಂದರೆ ಯಾವ ಫಾಲ್ಸಲ್ಲೂ ನಾನು ಈ ಥರ ಸ್ಪಾಟಲ್ಲಿ ಬಂದು ನಿಂತಿರಲಿಲ್ಲ. ಈ ಮಳೆಗಾಲ ಏನಾದರೂ ಪೀಕಲ್ಲಿದ್ದಾಗ ಈ ಜಾಗ ಎಲ್ಲ ನೀರು ದಬ ದಬ ಅಂತ ಹೋಗಿ ಬೀಳ್ತಾ ಇರುತ್ತೆ. ವಾವ್, ಬನ್ನಿ ಆ ಕಡೆ ಅಲ್ಲೋಗೋಣ. ಇಲ್ಲೆಲ್ಲ ಇಂಡಿಯನ್ ಟೂರಿಸ್ಟ್ಗಳು ಸಿಕ್ಕಾಪಟ್ಟೆ ಕಡಿಮೆ. ಯಾಕಂದರೆ ನಾನು ತುಂಬ ರೇರ್ ನೋಡಿದ್ದು. ಇಲ್ಲೆಲ್ಲ ನಮಗೆ ಜಾಸ್ತಿ ನೋಡೋಕ್ಕೆ ಸಿಗೋದು ಚೈನಾಯಿಂದ, ಕೊರಿಯಾಯಿಂದ, ಜಪಾನಿಂದ. ಇದನ್ನು ಯಾರೂ ಅವ್ರ ಬಕೆಟ್ ಲಿಸ್ಟ್ಗಳಲ್ಲಿ ಇಟ್ಕೊಳ್ಳೋದೇ ಇಲ್ಲ. ನಾನು ಅಷ್ಟೇ ಮನೆಗೆ ಫೋನ್ ಮಾಡಿ ಎಲ್ಲಿದ್ಯಾ ಅಂದರು. ಲಾವೋ ಅಂದೆ. ಯಾತದದು ಅಂದರು. ಅಂದರೆ ಸ್ವಲ್ಪ ಲೀಸ್ಟ್ ವಿಸಿಟೆಡ್ ಕಂಟ್ರಿ. ಸೊ ಅಷ್ಟೊಂದು ಫೇಮು ಹೈಕು ಗೀಕು ಎಂತ ಸಹ ಇಲ್ಲ. ನೋಡ್ರಿ ಎಲ್ಲಿ ಬಂದು ಕೂತಿದ್ದೀನಿ. ಈ ಲಾವೋಸಲ್ಲಿ ಸಮುದ್ರ ಇಲ್ಲಿದ್ರೆ ಏನಂತೆ ಈ ಥರ ಸಾಕಾಗಿರೋ ಬ್ಯೂಟಿಫುಲ್ ವಾಟರ್ ಫಾಲ್ಸ್ಗಳಿದ್ದಾವೆ.
ಜಲಪಾತ ಅಂತೂ ಅದ್ಭುತವಾಗಿದೆ. ಇಲ್ಲೆಲ್ಲ ಸಮುದ್ರ ಮೀನು ಎಲ್ಲ ಸಿಗಲ್ಲ. ಯಾಕೆ ಹೇಳಿ, ಹಿಂದೆಗಡೆ ಫಾಲ್ಸ್ ಇದೆ ಅಂತ ಅವಕ್ಕೂ ಗೊತ್ತಿರುತ್ತೆ, ಅದಕ್ಕೆ ಅವು ಯಾವ ಕಡೆಗೆ ಬರಲ್ಲ. ಹಾಸ್ಟೆಲ್ ಬಿಟ್ನಲ್ಲ, ಬರ್ತಾ ಹೋಗಿದ ಕಡೆ ಎಲ್ಲ ಅನ್ನದ ಫೋಟೋ, ಚಿಕನ್ ಫೋಟೋ, ಅನ್ನದ ಫೋಟೋ, ಚಿಕನ್ ಫೋಟೋ ಎಲ್ಲ ತೋರಿಸ್ಕೊಂಬಂದೆ. ಯಾರು ಏನು ಇಲ್ಲ 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 ಅಂತ ಕಳಿಸಿದ್ರು. ಸರಿ ಅಂತ ಸೌತೆಕಾಯಿ ಇಟ್ಕೊಂಡ್ಬಂದಿದ್ದೀನಿ. ಸೌತೆಕಾಯಿನ ಈ ಜಾಗದಲ್ಲೇ ತಿನ್ನೋದು ಬೆಸ್ಟು, ಪರ್ಫೆಕ್ಟ್ ಅನಿಸ್ತಾ ಇದೆ. ಅವ್ರು ನೋಡ್ರಿ ಚೆನ್ನಾಗಿ ಬಟ್ಟೆ ಹಾಸ್ಬಿಟ್ಟು ಬಸ್ ಜನ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಮೊದಲೇ ಇದೆ ರಾತ್ರಿನೇ ಕಟ್ಟಿಸ್ಕೊಂಡು ಬಂದ್ಬಿಟ್ಟಿದ್ದೆ. ತಂಗಳಾದರೂ ಪರವಾಗಿಲ್ಲ, ಬಂದಿಲ್ಲಿ ತಿಂದ್ಬಿಟ್ಟಿದ್ದೆ ಅಲ್ಲಿಗೆ. ಇದೇ ಇವತ್ತಿನ ಬ್ರೇಕ್ಫಾಸ್ಟ್ ನನಗೆ ಸದ್ಯಕ್ಕೆ. ಅಂದರೆ ಆಗಲೇ 11 ಗಂಟೆ ಆಗೋಗಿದೆ. ಇನ್ನು ಬ್ಯಾಗ್ಗಳ್ನೂ ಅಷ್ಟೇ, ಇಲ್ಲೆಲ್ಲ ಟೂರಿಸ್ಟ್ ಜಾಗಗಳು, ಇಂಥ ಜಾಗಗಳಲ್ಲಿ ಸ್ವಲ್ಪ ಸೇಫ್ಟಿ ಇರುತ್ತೆ. ಹಾಗಾಗಿ ನಾನೇನು ಎಲ್ಲೆಲ್ಲೋ ಬ್ಯಾಗ್ ಬಿಟ್ಟು ಎಲ್ಲೆಲ್ಲೋ ಹೋಗಲ್ಲ. ಅಲ್ಲಿ ಇಲ್ಲಿ ಬ್ಯಾಗ್ ಬಿಟ್ಟು ಆರಾಮಾಗಿ ಫೋಟೋ ವೀಡಿಯೋಸು ಅಂಥವನ್ನೆಲ್ಲ ಚೆನ್ನಾಗಿ ತಗೊಬೋದು. ಯಾಕಂದರೆ ಅವರು ನಮ್ಮ ಥರ ಟೂರಿಸ್ಟ್ಗಳೇ. ಎಷ್ಟೊಂದು ಜನ ಫೋಟೋ ವೀಡಿಯೋಗೆ ಹೆಲ್ಪ್ ಕೂಡ ಮಾಡ್ತಾರೆ. ಒಬ್ಬೊಬ್ಬರೇ ಬಂದಿರೋದು ನೋಡಿ, ಲೆಟ್ ಮೀ ಹೆಲ್ಪ್ ಯು ಅಂತಾರೆ. ಇಲ್ಲ ಅಂದರೆ ಕ್ಯಾನ್ ಯು ಟೇಕ್ ಮೈ ಫೋಟೋ ಅಂದರೆ ಮುಗೀತು, ಅವ್ರು ಹಳ್ಳಕ್ಕೆ ಬಿದ್ದಂಗೆ ನನ್ನ ಹತ್ರ. ಯಾಕಂದರೆ ಅವ್ರ ಫೋಟೋ ನಾನು ತೆಗಿತೀನಿ, ನನ್ನ ಫೋಟೋ ಅವ್ರು ತೆಗಿಯಲ್ವಾ. ಸೊ ವೀಡಿಯೋ ಫೋಟೋ ಎಲ್ಲ ಚೆನ್ನಾಗಿ ತೆಗ್ಸ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡ್ರಿ, ಚೈನಾದವರು ಕೊರಿಯಾದವರು ಗೊತ್ತಿಲ್ಲ, ಕ್ಯಾಂಪಿಂಗ್ ಮಾಡಿಕೊಂಡು ಪಿಕ್ನಿಕ್ ಥರ ಹೊಟ್ಟೆ ಉರಿತಿದೆ ಅವ್ರನ್ನೆಲ್ಲ ನೋಡಿದ್ರೆ. ಬಟ್ ಮನೆಗೆ ಹೋದ ತಕ್ಷಣ ನಾವು ಅದನ್ನು ಮಾಡಿಬಿಡೋಣ. ಪೂರ್ತಿ ಸಂಪೂರ್ಣ ಇತ್ತೋದ್ರೆ ಕಾಫಿ ಪ್ಲಾಂಟೇಶನ್ನು, ಕಾಫಿ, ಮೆಣಸು, ಆಮೇಲೆ ಚಕ್ಕೆ, ಸೊ ಸ್ಪೈಸಸ್ ಏನೇನಿದೆ ಅವನ್ನ ಬೆಳೀತಾರೆ ಇಲ್ಲಿ ಸ್ವಲ್ಪ. ಏನು ಅಬ್ಸರ್ವ್ ಮಾಡಿದೆ ಅಂದರೆ, ಸೊ ಇವರು ಸಂಪೂರ್ಣ ಮೆಜಾರಿಟಿ ಆಫ್ ದ ಪೀಪಲ್ ಬಂದು ಬುದ್ಧಿಸ್ಟ್ಗಳು. ಸೊ ದಿನ ಬೆಳಗ್ಗೆ ಆದರೆ ಏನೇನು ತಾವು ಸೇವಿಸ್ತಾರೋ ನೋಡಿ, ಅದು ವಿತ್ ಸ್ಟ್ರಾ, ಸ್ಪ್ರೈಟು, ಕೊಕೊಕೋಲಾ, ವೆರೈಟಿ ಫಾಂಟಾ, ಈ ಕಡೆ ಬಿಯರು, ಅನ್ನಗಳು, ಅನ್ನ, ಕಾಫಿ, ಟೀ ಏನೇನು ಕುಡಿತಾರೆ ಅದನ್ನೆಲ್ಲನೂ ಇಡ್ತಾರೆ. ಮತ್ತು ಈ ಥರ ಏನು ಸೆಟಪ್ ಇದೆ ಗೊತ್ತಾ, ಈ ಸೆಟಪ್ನ ಪ್ರತಿಯೊಂದು ಮನೆಗಳ ಮುಂದೆ, ರೆಸ್ಟೋರೆಂಟು, ಹೋಟೆಲ್ಲು, ಗ್ಯಾರೇಜು ಇಂಥವ್ರು ಮುಂದೆ ನೋಡಿದ್ದೀನಿ. ಆಮೇಲೆ ಯಾರನ್ನೋ ಒಬ್ಬರನ್ನ ಕೇಳಿದ್ದಕ್ಕೆ ಅದು ಅವ್ರ ದೇವ್ರ ಮನೆ ಥರ. ಅದು ನಾವೆಲ್ಲ ಮನೆ ಒಳಗಡೆ ದೇವ್ರ ಮನೇನ ನಿರ್ಮಿಸ್ಕೊಂಡಿರ್ತೀವಿ. ಇವರೆಲ್ಲ ಸ್ವಲ್ಪ ಈ ಥರ ಒಂಥರ ತುಳಸಿ ಕಟ್ಟೆ ಥರ. ನಮ್ಮ ಮನೆಗಳಲ್ಲಿ ತುಳಸಿ ಕಟ್ಟೆ, ತುಳಸಿ ಗಿಡ ಹೆಂಗೆ ಕಾಮನ್, ಮನೆ ಆಚೆ ಇಟ್ಟು ದಿನನಿತ್ಯ ಪೂಜೆ ಮಾಡ್ತೀವಲ್ಲ, ಈ ಥರ. ಎಂಥ ಬಡವ ಆದರೂ ಅಷ್ಟೇ ಅವ್ನ ಕೈಲಾದಷ್ಟು ಬಾಳೆಹಣ್ಣು ಚಿಪ್ಪು, ಹಣ್ಣು ಪಣ್ಣು ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ನೈಸ್. ನೋಡ್ರಿ ವಾಟ್ರ್ ಫಾಲ್ಸ್ ನೋಡ್ರಿ, ಲೆವೆಲ್ ಬೈ ಲೆವೆಲ್ಲು ಹೆಂಗೆ ಇಳಿತಾ ಇದೆ, ಸಕ್ಕತ್ತಾಗಿದೆ. ವಾಟ್ರ್ ಫಾಲ್ಸ್ ವ್ಯೂ ಪಾಯಿಂಟ್ಗಿನ್ನ ಡೌನ್ವರೆಗೂ ಇಳ್ಕೊಂಡು ಹೋಗಬೇಕು. ಬನ್ನಿರಿ ಕರ್ಕೊಂಡೋಗ್ತೀನಿ. ಅಜ್ಜಿಗಳು ಬಾಂಗ್ ಹೊಡಿದಿದ್ರಲ್ಲ, ಸೊ ಅದನ್ನ ನೋಡಿ ನನಗೊಂದು ಇನ್ಸಿಡೆಂಟ್ ನೆನಪಾಯಿತು. ಒಂದು 2 ತಿಂಗಳ ಹಿಂದೆ ಈ ಲಾವೋಸಲ್ಲಿ ಅವಾಗವಾಗ ಇನ್ಸಿಡೆಂಟ್ ನಡೀತಾ ಇರುತ್ತೆ.
ಏನಂದರೆ ಈ ಡ್ರಿಂಕ್ಸ್ಗಳಲ್ಲಿ ಮೆಥನಾಲು ಇವ್ರು ಸ್ವಲ್ಪ ಜಾಸ್ತಿ ಬೆರೆಸ್ತಾರಂತೆ. ಮೆಥನಾಲು ಅದ್ರ ದುಷ್ಪರಿಣಾಮಗಳೆಲ್ಲ ನನಗೆ ಅಷ್ಟಾಗಿ ನಂಗೆ ಗೊತ್ತಿಲ್ಲ. ಸೊ 2 ತಿಂಗಳಿಂದ 6 ಜನ ಫಾರಿನ್ ಟೂರಿಸ್ಟ್ಗಳು ಸತ್ತೋಗಿದ್ದಾರೆ. ಅದೇನಂದರೆ ಅವ್ರು ಹಾಸ್ಟೆಲಲ್ಲಿ ಕೊಟ್ಟಿದ್ದ ಡ್ರಿಂಕ್ಸ್, ಹಾಸ್ಟೆಲಲ್ಲೆಲ್ಲ ಕೆಲವರು ಡ್ರಿಂಕ್ಸ್ ಆಫರ್ ಮಾಡ್ತಾರೆ ಗೊತ್ತಾ, ಈ ಹ್ಯಾಪಿ ಅವರ್ಸು ಆ ಥರ ಕಾನ್ಸೆಪ್ಟಲ್ಲೆಲ್ಲ ಇರುತ್ತೆ. ಯಾಕಂದರೆ ನಾನು ಫಿಲಿಪೈನ್ಸ್ನ ಮನಿಲಾ ಹಾಸ್ಟೆಲಲ್ಲಿ ನೋಡಿದ್ದೆ ಹ್ಯಾಪಿ ಅವರು. ಸೊ ಫ್ರೀ ಡ್ರಿಂಕ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ಹಾಸ್ಟೆಲ್ಗಳಲ್ಲಿ ಕುಡಿಯೋದಕ್ಕೆ ಎಣ್ಣೆ ಸಪ್ಲೈ ಮಾಡಿ 6 ಜನ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು, ಫಾರಿನ್ ಟೂರಿಸ್ಟ್ಗಳು ತೀರ್ಕೊಂಡಿದ್ದಾರೆ. ಆಮೇಲೆ ಅದು ಹಾಸ್ಟೆಲ್ ಮೇಲೆ ಸೀಸ್ ಆಗಿದೆ, ಕೇಸ್ಗಳಾಗಿದೆ. ಆಮೇಲೆ ಹಾಸ್ಟೆಲ್ಗೆ ಯಾರು ಡ್ರಿಂಕ್ಸ್ ಸಪ್ಲೈ ಮಾಡ್ತಾರೆ ಆ ಕಂಪನಿ, ಏನಂದರೆ ಇವರೆಲ್ಲ ಅದನ್ನು ಕುಡಿತಾರೆ, ಇವ್ರ ಬಾಡಿಗಳಿಗೆ ಏನಾಗಲ್ಲ. ಬಟ್ ನಮ್ಮ ಬಾಡಿಗಳೆಲ್ಲ ನಮ್ಮದು ಮೂಲ ಬೇರೆ ಥರ ಆಗಿರುತ್ತೆ. ಸೊ ಅದು ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ಯಾರೇ ಏನೇ ಫ್ರೀಯಾಗಿ ಡ್ರಿಂಕ್ಸ್ ಕೊಡ್ತೀವಿ ಅದು ಇದು ಆಫರ್ ಮಾಡ್ತೀವಿ ಅಂದಾಗ ಇಲ್ಲೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಓಕೆ. ನಂಗೆ ಅವ್ರು ಬಾಂಗ್ ಹೊಡಿಯೋದು ನೋಡಿ ನಂಗೆ ನೆನಪಾಯಿತು, ಓ ಮೈ ಗಾಡ್ ಇದ್ಯಾವ್ದ್ರಿ ಇಂಥ ಸ್ಕೇರಿಯಸ್ ಜಾಗ ಹತ್ತವಾಗಿ ಹಿಂಗೆ. ಮೈ ಗಾಡ್ ಏಂಜಲ್ಸ್ ನೋಡ್ರಿ, ಇಲ್ಲಿ ಮರ ಬೇರ್ಗಳನ್ಸುತ್ತೆ, ಇವೆಲ್ಲ ಮರದ್ದು ಏರಿಯಲ್ ರೂಟ್ಸೋ ಯಾತ್ರೊಳಗೆ ಗೊತ್ತಿಲ್ಲ. ಅದ್ರ ಮಧ್ಯ ಹಿಂಗೆ ಬಗ್ಗಿ ಎದ್ದು ಬಿದ್ದು ಅಯ್ಯೋ ಭಯಾನಕವಾಗಾಗಿದೆಯಪ್ಪ ಇದು. ಹುಷಾರ್ರಿ ಏಂಜಲ್ಸ್, ನೀವು ನೋಡಿ ಇದನ್ನು ದಾಟ್ಬೇಕು ಇವಾಗ ನಾನು. ಇವಾಗ ಇನ್ನೊಂದು ಬಂತೆಂಥದ್ದು ನಿಂತ್ಕೊಳ್ತೀನಿ ನೋಡಿ. ಸೊ ಇವರು ಈ ಪ್ರಕೃತಿನೇನು ನಾಶ ಮಾಡಿಲ್ಲ, ಯಾವುದೇ ರೀತಿ ಮರ ಕಡಿಯೋದು ಅಂಥದ್ದೇನು ಮಾಡದೆ ನ್ಯಾಚುರಲ್ ಆಗೇ ಇರಲಿ ಅಂತೇಳಿ ಈ ಥರ ಇಲ್ಲೇ ಮೆಟ್ಲುಗಳನ್ನ ಮಾಡಿದ್ದಾರೆ. ಇಲ್ಲೆಲ್ಲ ಮರ ಗಿಡ ಬಳ್ಳಿ ಗಿಳ್ಳಿ ಎಲ್ಲ ಸೇಮು. ಮತ್ತು ಇಲ್ಲಿ ಇನ್ನೊಂದು ಏನಂದರೆ ಸಿಕ್ಕಿದ ಹುಳಗಳನ್ನೆಲ್ಲ ತಿಂತಾರಪ್ಪ. ಸ್ಟ್ರೀಟ್ ಫುಡ್ಡಲ್ಲಿ ಹೋದರೆ ಕಪ್ಪೆ ಓಕೆ, ಕಪ್ಪೆ ತಿನ್ನೋದು ಎಲ್ಲ ಕಡೆ ನೋಡಿದ್ದೀವಿ. ಯಾತ್ರ ಹುಳಗಳು ಎಲ್ಲ ಸುಟ್ಕೊಂಡು ಅನ್ನದ ಜೊತೆ ಅಂದ್ಕೊಂಡು ಅಂತ ತಿಂತಾರೆ. ನನಗೆ ಇಳಿಯೋದಕ್ಕೆ ಯಾವುದೇ ರೀತಿ ಭಯ ಆಗ್ತಿಲ್ಲ. ವಾಪಸ್ ಹತ್ತದು ಹೆಂಗೆ, ನನ್ನ ಸೊಂಟ ಮಂಡಿ ಏನಾಗ್ಬೇಡ. ಇನ್ನೂ 30 ದಾಟಿಲ್ಲ ನಾನು, ಆಗಲೇ ಸೊಂಟ ಮಂಡಿ ಅಂತಿದ್ದೀನಿ. 30 ಇನ್ನೂ ಟ್ರಾವೆಲ್ ಮಾಡಿದೆ. ಬೆಚ್ಚಗೆ ಮನೇಲಿದ್ದೀರಲ್ಲ, ವಯಸ್ಸಾದ್ಮೇಲೆ ಟ್ರಾವೆಲ್ ಮಾಡ್ತೀನಿ, ದುಡ್ಡು ಕೂಡಿಟ್ಟು ಚೆನ್ನಾಗಿ ವಯಸ್ಸಿರುವಾಗ ದುಡ್ದು ವಯಸ್ಸಾದ ಮೇಲೆ ಈ BP ಶುಗರ್ ಅನ್ನೋ ಗಿಫ್ಟ್ಗಳು ಬರ್ತಾವಲ್ಲ, ಆ ಗಿಫ್ಟ್ಗಳು ಬಂದಮೇಲೆ ಟ್ರಾವೆಲ್ ಮಾಡ್ತೀನಿ ಅಂದ್ಕೊಂಡ್ರೆ ಇದ್ದಿದ್ದು ಕಷ್ಟ ಆಗೋದೇ ಇಲ್ಲ ಅಂತ ನಾನೇ ಹೇಳ್ಬಿಡ್ತೀನಿ. ಫಾಲ್ಸಿಗೆ ಬರ್ತೀರಾ ಎಂಟ್ರಿ ಫೀಸ್ ಕೊಟ್ಟು, ಇಲ್ಲೇ ಇಳಿಯೋಕ್ಕಾಗಿಲ್ಲ ಹತ್ತಕ್ಕಾಗಿಲ್ಲ ಅಂದರೆ ಏನು ಯೂಸು. ಪಾತ್ವೇ ಡೌನ್ ಬಿ ಕೇರ್ಫುಲ್ ಸ್ಲಿಪ್ಪರಿ ಅಂತೆ. ಓಕೆ, ಎಲ್ಲರೂ ಇಳಿಯೋರೆ ಅಪ್ಪ, ಹತ್ತೋರು ತುಂಬ ಕಡಿಮೆ, ಅಥವಾ ಹತ್ತಕ್ಕೆ ಬೇರೆ ಜಾಗ ಏನಾನ ಮಾಡೋರ. ಬನ್ನಿರಿ, ಈ ವ್ಯೂ ಪಾಯಿಂಟ್ ಅಲ್ಲ, ಇನ್ನೂ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಕೆಳಗಡೆನೂ ಇದೆ, ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ. ಸಕ್ಕತ್ತಾಗಿದೆ ನಿಜ. ಕ್ಯಾಮ್ರಾ ಕಣ್ಣಿಗೆ ಹಿಂಗೆ ಕಾಣ್ತಿದೆ ವಾಟರ್ ಫಾಲ್ಸ್, ನಂಗೆ ಗೊತ್ತಿಲ್ಲ. ಬರೀ ನನ್ನಿಂದ ಅಂತೂ ಸತ್ತು ಹಿಂಗಂತ ಹೇಳ್ತಿರೋದು, ಮೇಲ್ಗಡೆ ನನಗೆ ನೀರು ಕುಡಿತಿರೋದು ನೋಡಿ. ಇದೇ ನೀರು ಮುಂದೆ ಅಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಇವಾಗ ಕೆಳಗಡೆ ಹೋಗೋಣ ಬನ್ನಿರಿ.
ಆಗ್ತಿದೆ, ಎಲ್ಲಿ ಮೈಕ್ ಹೋಗುತ್ತೋ. ಮೈಕ್ ನೆನ್ಗಡ ನೆನ್ಗಡ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿರೋ ಹೂವಿನ ಗಿಡಗಳು. ನೀರು ಹೆಂಗೆ ಎದ್ದೇಳ್ತಿದೆ ನೋಡಿ, ಕಾಣಿಸ್ತಾ ಇದೆಯಾ? ಎಲ್ಲೂ ಪರವಾಗಿಲ್ಲ, ಎಲ್ಲೂ ಹೋಗೋದು ಫ್ಲೈಟಲ್ಲಿ ಎಲ್ಲೂ ಹೋಗಲ್ಲ. ಟೂರಿಸ್ಟ್ಗಳಿದ್ರೆ ಟಿಪ್ಸು, ಯಾರಾದರೂ ಟೂರಿಸ್ಟ್ಗಳು ನಮ್ಮ ಜೊತೆ ಬಂದಿರ್ತಾರಲ್ಲ, ಅವ್ರ ಹತ್ರನೂ ಐಫೋನೇ ಇದ್ದರೆ ಅವ್ರ ಫೋನಲ್ಲಿ ತೆಗೆಸ್ಕೊಂಡ್ಬಿಡೋದು, ಆಮೇಲೆ ಮೇಲೋಗಿ ನಮ್ಮ ಫೋನ್ಗೆ ಏರ್ ಡ್ರಾಪ್ ಮಾಡಿಸ್ಕೊಂಡ್ಬಿಡೋದು. ನೋ ಸ್ವಿಮ್ಮಿಂಗ್ ಅಂತಪ್ಪ. ಪ್ರೀತಿಯ ಏಂಜಲ್ಸ್, ಇವತ್ತಿನ ಈ 2 ಜಲಪಾತಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಫುಲ್ ಜಾಲಿ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಇನ್ನೊಂದು ಸಖತ್ತಾಗಿರೋ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಟಾಟಾ.